ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಬಂದು ಸೋಮವಾರದ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇದು ನಮ್ಮ ಮನೆಯ ಮುಂದಿನ ವ್ಯೂವ್ಸು. ವಾತಾವರಣ ಹೇಗಿದೆ ಅಂತ. ತುಂಬ ತಂಪಾಗಿದೆ, ಇವಾಗ ತುಂಬ ಮಳೆ ಬರ್ತಿದೆ. ಹಾಗಾಗಿ ಮನೆ ಮುಂದೆ ತುಂಬ ಮಲೆನಾಡು ಸೈಡಲ್ಲಿ ಯಾವ ರೀತಿ ವಾತಾವರಣ ಇರುತ್ತೆ ಆ ರೀತಿ ವಾತಾವರಣ ಇದೆ. ನೋಡಿ, ನಾವು ಮನೆ ಮಗ್ಳಲ್ಲೇ ಬಾಳೆ ತೋಟ ಕೂಡ ಹಾಕ್ಕೊಂಡಿದ್ದೀವಿ. ಬಾಳೆ ಗಿಡನ ತೋಟದೊಳಗಡೆ ತುಂಬ ಈಗ ಅದು ಕೂಡ ಕಾಯಿ ಸಿಗ್ತಿದೆ ನಮಗೆ. ನಾವು ಎಕ್ಸ್ಟ್ರಾ ಬಿಟ್ಟರೆ ಅದನ್ನು ಮಾರ್ತೀವಿ, ಅದನ್ನು ಏನು ಮಡಗಲ್ಲ. ನನ್ನ ದಿನ ಹೇಗಿರುತ್ತೆ, ನನ್ನ ರಂಗೋಲಿಯಿಂದ ನನ್ನ ದಿನ ಇವತ್ತು ಸ್ಟಾರ್ಟ್ ಆಗುತ್ತೆ. ಮನೆ ದೇವ್ರ ವಾರ ಬೇರೆ ಇವತ್ತು, ಹಾಗಾಗಿ ಅದು ವಾರದ ಜೊತೆಗೆ ನನ್ನ ಡೈಲಿ ಬ್ಲಾಗ್ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಡೈಲಿ ರೊಟೀನಲ್ಲಿ ಇದು ಕೂಡ ನಾನು ಆ್ಯಡ್ ಮಾಡ್ತೀನಿ. ನಾನು ಬೆಳಗ್ಗೆ ಎದ್ದರೆ ಫೇಸ್ನ ವಾಶ್ ಮಾಡಿಕೊಂಡು ಒಂದು ಫೇಸ್ ಕ್ರೀಮ್ನ ಹಾಕ್ಕೊಂಡು ಲಿಪ್ ಬಾಮ್ ಹಾಕ್ಕೊಂಡು ಮುಖಾಂತರ ನನ್ನ ದಿನನ ಸ್ಟಾರ್ಟ್ ಮಾಡ್ತೀನಿ. ನಂತರ ಬನ್ನಿ, ಇವತ್ತು ವಾರ ಇರೋದ್ರಿಂದ, ಆಮೇಲೆ ನನ್ನ ಮಗಳ ಫಸ್ಟ್ ಡೇ ಕ್ಲಾಸ್ ಕೂಡ ಇದೆ ಇವತ್ತು. ಅವಳು ಮೊದಲ ಸ್ಕೂಲ್ನ ಓಪನ್ ಆಗಿದೆ, ಅದಕ್ಕೋಸ್ಕರ ಬೇಗ ಇವತ್ತು 6 ಗಂಟೆಗೆ ಎದ್ದಿದ್ದೀನಿ. 6 ಗಂಟೆ 6:30 ಅಷ್ಟರೊಳಗೆ ನಾನು ತಿಂಡಿ ಮುಗಿಸ್ಬಿಡ್ಬೇಕು. ಹಾಗಾಗಿ ಬಂದು ನೋಡಿ, ಇವತ್ತು ನಾನು ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದು ಕೂಡ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ ಅಂತ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಚಿತ್ರಾನ್ನ ಅಂದರೆ ನನಗಿಬ್ಬರು ಮಕ್ಕಳಿಗೂ ತುಂಬ ಇಷ್ಟ. ಫಸ್ಟು ಆಯಿಲ್ನ ಬಿಟ್ಕೊಂಡಿದ್ದೀನಿ. ಮಾಮೂಲಿ ಏನೆಲ್ಲ ಹಾಕ್ತೀವಿ ಅದಕ್ಕೆ ಎಕ್ಸ್ಟ್ರಾ ಉದ್ದಿನಬೇಳೆ, ಕಡಲೆಬೇಳೆ, ಸಾಸಿವೆ, ಜೀರಿಗೆ ಎಲ್ಲ ಆ್ಯಡ್ ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೋಬೋದು. ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮ ಮಕ್ಕಳಿಗೆ ಮಾವಿನಕಾಯಿ ಚಿತ್ರಾನ್ನ, ಎಲ್ಲ ರೀತಿ ಚಿತ್ರಾನ್ನೂ ಕೂಡ ತುಂಬ ಇಷ್ಟಪಡ್ತಾರೆ. ಹಳ್ಳಿ ಕಡೆ ಯಾವ ರೀತಿ, ಅದರಲ್ಲೂ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನ ಡೈಲಿ ರೊಟೀನಲ್ಲಿ ಇದು ಪ್ರಮುಖವಾದದ್ದು ಮಾವಿನಕಾಯಿ ಚಿತ್ರಾನ್ನ. ನನ್ನ ಮಗಳಿಗೆ ಇವತ್ತು ತಿಂಡಿ ಏನು ಮಾಡೋಣ ಅಂತ ಕೇಳ್ತಿದ್ದಾಗೇ, ಅಮ್ಮ ಮಾವಿನಕಾಯಿ ಇದೆ, ಚಿತ್ರಾನ್ನ ಮಾಡು ಅಂತ ಹೇಳಿದ್ಲು. ಅವಳಿಗೆ ಇಷ್ಟ ಚಿತ್ರಾನ್ನ ಅಂತ ಅಂದರೆ 3 ಟೈಮು ಅದನ್ನೇ ತಿಂದುಬಿಡ್ತಾಳೆ. ಚಿಕ್ಕವಳು ಅಷ್ಟೇ, ಚಿತ್ರಾನ್ನ ಅಂತ ತುಂಬ ಆಸೆ ಪಡ್ತಾಳೆ. ಅವಳಿಗೂ ಕೂಡ ನಾನು ಅದಕ್ಕೆ ಇವತ್ತು ವಾರ ಆಗಿದ್ದರಿಂದ ಬೇಗ ಆಗೋಗ್ಬಿಡ್ಲಿ ಅಂತೇಳಿ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನಾನು ಬಂದು ಮೆಣಸಿನ್ಕಾಯಿನ, ಹಸಿ ಮೆಣಸಿನ್ಕಾಯಿನ ಯೂಸ್ ಮಾಡಲ್ಲ ಚಿತ್ರಾನ್ನಕ್ಕೆ, ಎಲ್ಲ ಅಪರೂಪ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಡೈಲಿ ನಾನು ಮಾಡೋದಾದರೆ ಒಣಮೆಣಸಿನ್ಕಾಯಿನೇ ನಾನು ಆ್ಯಡ್ ಮಾಡ್ಕೊತೀನಿ. ಯಾಕೆ ಅಂದರೆ ಇದರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗಲ್ಲ, ಯಾವುದೇ ರೀತಿ ತೊಂದರೆಗಳು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ತೊಂದರೆಗಳು ಆಗಲ್ಲ. ಅದಕ್ಕೋಸ್ಕರ ನಾನು ಒಣಮೆಣಸಿನ್ಕಾಯಿನೇ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ನಿಮಗೆ ಯಾವ್ದು ಬೇಕೋ ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ನೋಡಿ, ಫೈನಲಿ ಇನ್ನೊಂದು ಸಲ ಹೇಳ್ತೀನಿ, ಎಣ್ಣೆ ಆಯಿಲ್ನ ಹಾಕ್ತೆ, ಅದ್ರ ಜೊತೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿನ ಹಾಕಿ ಫ್ರೈನ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ, ನಿಮಗೆ ಏನೇನು ಆ್ಯಡ್ ಮಾಡ್ಕೊತೀರೋ ಅದ್ರ ಜೊತೆ ಆ್ಯಡ್ ಮಾಡ್ಕೊಳ್ಳಿ. ನನ್ನ ಮಗಳ ಮೊದಲನೇ ದಿನ ಇವತ್ತು ಸ್ಕೂಲ್, ತುಂಬ ಖುಷಿಯಾಗಿ ಹೊರಟ್ಬಿಟ್ಟಿದ್ದಾಳೆ. ನೋಡಿ, ನಾನು ಅದರ ಜೊತೆಗೆ ಈರುಳ್ಳಿ ಕೂಡ ಆ್ಯಡ್ ಮಾಡಿದ್ದೀನಿ. ಮಾಮೂಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಆಯಿಲ್ ಬಿಡೋ ರೀತಿಲಿ ನಾವು ಚೆನ್ನಾಗಿ ಬೇಯಿಸಬೇಕು ಫ್ರೆಂಡ್ಸ್. ಇದಕ್ಕೆ ನಾನು ಇನ್ನೊಂದು ಹಾಕಿದ್ದೀನಿ, ಪುದೀನ. ಅದನ್ನು ನಾನು ನಿಮಗೆ ಹೇಳಲಿಲ್ಲ, ಪುದೀನ ಕೂಡ ನಾನು ಆ್ಯಡ್ ಮಾಡ್ತೀನಿ. ಇದಕ್ಕೆ ನಾನು ಪುದೀನ ಹಾಕೋದ್ರೆ ನಮಗೆ ಟೇಸ್ಟು. ಹೋಟೆಲ್ಗಳಲ್ಲಿ ಪುದೀನ ಹಾಕೋದನ್ನ ಅವರು ಹೋಟೆಲ್ಗಳಲ್ಲಿ ಪುದೀನ ಹಾಕ್ತಾರೆ, ಅದಕ್ಕೆ ಆ ಟೇಸ್ಟು. ಮತ್ತು ಫಂಕ್ಷನ್ಗಳಲ್ಲಾಗಲಿ, ಯಾವುದಾದ್ರು ಫಂಕ್ಷನ್ಗಳಲ್ಲೂ ಕೂಡ ನಾವು ಅದನ್ನು ಆ್ಯಡ್ ಮಾಡ್ತಾರೆ, ಪುದೀನ ಹಾಕ್ತಾರೆ. ಅದಕ್ಕೋಸ್ಕರ ಅದೇ ನಮಗೆ ಟೇಸ್ಟ್ ಕೊಡೋದು. ಯಾಕಪ್ಪ ನಮಗೆ ಆ ರೀತಿ ಟೇಸ್ಟ್ ಬರಲ್ಲ, ನಾವೇನೇ ಮಾಡಿದ್ರೂ ಟೇಸ್ಟ್ ಬರಲ್ಲ ಅಂತೇಳಿ ನಾವು ಎಷ್ಟೋ ಟೆನ್ಷನ್ಗಳ್ನ ಮಾಡ್ಕೊಂಡಿದ್ದೀವಿ, ತಲೆ ಕೆಡಿಸ್ಕೊಂಡಿದ್ದೀವಿ. ಅವರು ನಮಗೆ ಪುದೀನ ಹಾಕ್ತೀವಿ ಅಂತ ಅವ್ರು ಹೇಳೋದೇ ಇಲ್ಲ ಫ್ರೆಂಡ್ಸ್. ನನಗೆ ನಮ್ಮ ರಿಲೇಷನ್ ಒಬ್ಬರು ಹೋಟೆಲ್ ಇಟ್ಕೊಂಡಿದ್ದಾರೆ. ಅವರ ತಂಗಿ ಇಟ್ಕೊಂಡಿರೋದು, ನನ್ನ ವಾರ್ಗಿತಿ ತಂಗಿ. ಅವರು ನನಗೆ ಪುದೀನ ಹಾಕಕ್ಕ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ನೀನು ಯಾವುದೇ ಚಿತ್ರಾನ್ನ ಮಾಡಲಿ, ಎರಳಿಕಾಯ್ದಾಗಲಿ, ಎಲ್ಲ ಯಾವ್ದಾರ ಆಗಲಿ, ಹುಣ್ಸೆಹಣ್ಣಿಂದಾಗಲಿ ಯಾವ್ದಾರ ಮಾಡು, ಪುದೀನನ ಆ್ಯಡ್ ಮಾಡು, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ಲು. ನಾನು ಕೂಡ ಪುದೀನ ಆ್ಯಡ್ ಮಾಡಿದ್ದೀನಿ. ಮಾಡಿದ್ಮೇಲೆ ಅದ್ರ ಟೇಸ್ಟು ನನಗೆ ಸಿಕ್ತು.
ಹಾಗಾಗಿ ನಿಮಗೂ ಕೂಡ ಯಾವ ರೀತಿ ಮಾಡ್ತಾರೆ ಹೋಟೆಲ್ ಕಡೆಯಲ್ಲಿ ಫಂಕ್ಷನ್ಗಳಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ನಂತರ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕಾಯಿನೂ ಕೂಡ ನಾನು ಹಾಕಿದ್ದೀನಿ. ನಂತರ ಅದಕ್ಕೆ ಉಪ್ಪನ್ನ ಹಾಕಿದ್ರೆ ನಾವು ಯಾವುದ್ರ ಫಸ್ಟು ಅರಿಶಿನಕ್ಕಿಂತ ಮುಂಚೆ ನಾವು ಯಾವತ್ತೂ ಚೆನ್ನಾಗಿ ಬೇಯ್ದ ನಂತರ ನಾವು ಅರಿಶಿನ ಹಾಕಬೇಕು ಫ್ರೆಂಡ್ಸ್. ಫುಲ್ಲು ಆಮೇಲೆ ಫಸ್ಟೇ ನಾವು ಅರಿಶಿನ ಎಲ್ಲ ಹಾಕ್ಬಿಟ್ರೆ ಬೇಯಲ್ಲ. ಕಾಯಿ ಎಲ್ಲ ಹಾಕಿದ ನಂತರ ಚೆನ್ನಾಗಿ ಬೇಯ್ದ ಮೇಲೆ ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಉಪ್ಪಲ್ಲಿ ನೀರಿನ ಅಂಶ ಇರುತ್ತೆ. ಉಪ್ಪು ಚೆನ್ನಾಗಿ ಅದನ್ನು ಬೇಯೋಕ್ಕೆ ನೀರಿನ ಮುಖಾಂತರ ಅದು ನಮಗೆ ಚಿತ್ರಾನ್ನ ಗೊಜ್ಜನ್ನ ಬೇಯೋಕ್ಕೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಫಸ್ಟು ನಾವು ಉಪ್ಪನ್ನು ಹಾಕಿದ್ಮೇಲೆ ನಂತರ ನಾವು ಅರಿಶಿನ ಹಾಕಬೇಕು. ನೋಡಿ ಚೆನ್ನಾಗಿ ಕುದೀತಿದೆ, ಎಣ್ಣೆ ಬಿಡ್ತಿದೆ ಫ್ರೆಂಡ್ಸ್. ಇದನ್ನು ಎಣ್ಣೆ ಬಿಡೋ ತನಕ ಚೆನ್ನಾಗಿ ಬೇಯಿಸಿದ್ರೆ ಅದರ ಹದ ಮತ್ತು ಟೇಸ್ಟ್ ಕೂಡ ನಮಗೆ ಸಿಗೋದು. ಇಲ್ಲ ಅಂತಂದರೆ ಚೆನ್ನಾಗಿ ಟೇಸ್ಟ್ ಸಿಗಲ್ಲ ನಮಗೆ. ನಾನು ಈ ರೀತಿ ಮಾಡ್ತೀನಿ, ನೀವು ಖಂಡಿತ ಟ್ರೈ ಮಾಡಿ, ನಿಮಗೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ. ಮಾವಿನಕಾಯಿ ಬಂದು ನಮ್ಮ ಅಮ್ಮನ ಮನೆಯದು. ಮೊನ್ನೆ ಅಮ್ಮನ ಮನೆಗೆ ಹೋಗಿದ್ವಿ. ಅಮ್ಮನ ಮನೆಯಲ್ಲಿ ಮಾವಿನ ತೋಟ ಇದೆ ಫ್ರೆಂಡ್ಸ್. ಹಾಗಾಗಿ ಮಾವಿನ ಹಣ್ಣಿಗೇನು ನನಗೆ ತೊಂದರೆ ಇಲ್ಲ ಈ ವರ್ಷ. ಅಂದರೆ ಪ್ರತಿ ವರ್ಷವೂ ಸಣ್ಣ ಹುಡುಗರಿಂದನೂ ನಾವು ಮಾವಿನ ಹಣ್ಣಿಗೆ ನನಗೇನು ತೊಂದರೆ ಇಲ್ಲ. ನಂತರ ಅರಿಶಿನ ಕೂಡ ಆ್ಯಡ್ ಮಾಡೋದು. ಇದು ಸ್ವಲ್ಪ ಬೆಂದ ಮೇಲೆ ನಾವು ಹೇಳಿದ್ನಲ್ಲ, ಉಪ್ಪಾಕಿ ಬೆಂದ ಮೇಲೆ ಅರಿಶಿನ ಹಾಕಬೇಕು. ಅದಾದಮೇಲೆ ಅರಿಶಿನ ಬಂದು ನಮ್ಮ ಮನೆಯಲ್ಲೇ ಬೆಳೆದಿರೋವಂಥದ್ದು, ನಾವೆಲ್ಲೂ ಹೊರಗಡೆಯಿಂದ ಏನೂ ತೊಗೊಂಡು ಬಂದಿಲ್ಲ. ಇದರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ. ನಂತರ ನಾನು ಮೆಂತ್ಯ ಪುಡಿನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್. ಇದು ಕೂಡ ನಮಗೆ ಒಳ್ಳೆ ಟೇಸ್ಟ್ನ ಕೊಡುತ್ತೆ. ಹೋಟೆಲ್ ಕಡೆಯವರು ಫಂಕ್ಷನಲ್ಲಿ ಇದನ್ನು ಕೂಡ ಆ್ಯಡ್ ಮಾಡೋದ್ರಿಂದ ನಮಗೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಅಂದರೆ ಮೆಂತ್ಯ ಪುಡಿನ ನಾವು ಯಾವ್ಯಾವಕ್ಕೆ ಯೂಸ್ ಮಾಡಬೇಕು ಅಂತಂದರೆ, ಗೊಜ್ಜಲ್ಲಿ ಮಾವಿನಕಾಯಿಗೆ ಮತ್ತು ಹುಣಸೆ ಹಣ್ಣಿಗೆ ಮಾತ್ರ ನಾವು ಮೆಂತ್ಯ ಪುಡಿ ಹಾಕಬೇಕು. ಎಳ್ಳಿ ಹುಳಿ ಅಥವಾ ಎಳ್ಳಿಕಾಯಲ್ಲಿ ಹುಳಿ ಬರುತ್ತಲ್ಲ ಅದು, ಮತ್ತು ನಿಂಬೆ ಹುಳಿ ಬಿಟ್ಟು ಮಾಡಿದಾಗ ನಾವು ಅದನ್ನು ಸ್ಕಿಪ್ ಮಾಡಬೇಕು. ಇಲ್ಲ ಅಂದರೆ ಅದು ಕಹಿ ಬರೋ ಸಾಧ್ಯತೆ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಅದನ್ನು ಮೆಂತ್ಯ ಪುಡಿ, ಎಳ್ಳಿಕಾಯಿ ಮತ್ತು ನಿಂಬೆ ಹಣ್ಣನ್ನು ಮಾಡಿದಾಗ ಮಾತ್ರ ಖಂಡಿತ ನೀವು ಮೆಂತ್ಯ ಪುಡಿನ ಹಾಕೋಕ್ಕೆ ಹೋಗಬೇಡಿ. ಹುಣಸೆಹಣ್ಣು ಮತ್ತು ಮಾವಿನಕಾಯಲ್ಲಿ ಚಿತ್ರಾನ್ನ ಮಾಡಿದಾಗ ಅದನ್ನು ನಾವು ಆ್ಯಡ್ ಮಾಡ್ಕೊಬೇಕು, ಇಲ್ಲಾಂದರೆ ಕಹಿ ಬರುತ್ತೆ. ನೋಡಿ ಅರಿಶಿನ ನಾನು ಮತ್ತು ಇನ್ನು ಸ್ವಲ್ಪ ಅರಿಶಿನ ಕಡಿಮೆ ಆಯಿತು ಅಂತೇಳಿ ಅರಿಶಿನ ಕೂಡ ಆ್ಯಡ್ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹಾಕ್ಕೊಂಡೆ. ನಂತರ ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್. ಬನ್ನಿ. ನಂತರ ನನಗೆ ತುಂಬ ಕೆಲಸಗಳು. ಇವಾಗ ವೀಡಿಯೋ ಮಾಡೋಕ್ಕೆ ಎಷ್ಟೋ ದಿವಸದಿಂದ ವೀಡಿಯೋ ಕೂಡ ಮಾಡಲಿಲ್ಲ ಫ್ರೆಂಡ್ಸ್. ತುಂಬ ಬೇಜಾರಾಯಿತು, ಯಾಕೋ ಗೊತ್ತಿಲ್ಲ. ವೀಡಿಯೋ ಮಾಡೋಕ್ಕೆ ಹೋದಾಗೆಲ್ಲ ನನಗೆ ಏನೋ ಪ್ರಾಬ್ಲಮ್ ಆಗ್ತಿತ್ತು ನೋಡಿ. ನಂತರ ಅದಾದ ನಂತರ ಮಾವಿನಕಾಯಿನ ಹಾಕಿದ್ದೀನಿ ಫ್ರೆಂಡ್ಸ್. ಮಾವಿನಕಾಯಿ ಇದೆ ಅಂದರೆ ಸಿಪ್ಪೆನ ಹೆರೆದು ಚೆನ್ನಾಗಿ ತುರಿದು ಅದನ್ನು ತುರಿದು ನಿಮಗೆ ಎಷ್ಟು ಬೇಕೋ ಅಷ್ಟನ್ನು, ನಿಮಗೆ ಎಷ್ಟು ಯಾವ ಮೆಜರ್ಮೆಂಟಲ್ಲಿ ಗೊಜ್ಜು ಮಾಡ್ಕೊಂಡಿರ್ತೀರೋ ಆ ಮೆಜರ್ಮೆಂಟಲ್ಲಿ ಹಾಕ್ಕೊಳ್ರಿ. ಅಂದರೆ ಜಾಸ್ತಿ ಹಾಕ್ಕೋಬಾರ್ದು, ಯಾಕೆಂದರೆ ಮಾವಿನಕಾಯಿ ತುಂಬ ಹುಳಿ ಇರುತ್ತೆ. ಹಾಗಾಗಿ ನಾನು ಇದಕ್ಕೆ ಬಳಸಿರೋದು ತೋತಾಪುರಿಕಾಯಿ, ಗಿಣಿಮೂತಿಕಾಯಿ ಅಂತ ಏನು ಹೇಳ್ತಾರೆ, ಅದನ್ನು ನಾನು ಯೂಸ್ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಿಮಗೆ ಎಷ್ಟು ಬೇಕೋ ಮಾಮೂಲಿ ಬೇರೆ ಬೇರೆ ಕಾಯಿ ಇರ್ತಾವಲ್ಲ ಗುಂಡುಗೆ, ಮಲ್ಗೋವ, ರಸ್ಪುರಿ, ನೀಲಮ್ ಇವೆಂಥ ಕಾಯಿಗಳಲ್ಲೂ ಕೂಡ ಮಾಡ್ಬೋದು. ಅದು ಕೂಡ ರುಚಿ ಬರುತ್ತೆ. ಅದು ಸ್ವಲ್ಪ ಅದು ಜಾಸ್ತಿ ಉಳಿಯೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ಹಾಕ್ಕೋಬೇಕು. ಫುಲ್ ರೆಡಿ, ಫೈನಲಿ ಗೊಜ್ಜು ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ಇದಾದ ನಂತರ ನನ್ನ ಮಗಳಿಗೆ ಈ ರೀತಿ ಎಲ್ಲ ಮಾಡಿ ಅವಳಿಗೆ ಟಿಫನ್ಗೆ ಕೊಟ್ಟಿದ್ದೀನಿ, ಊಟ ಮಾಡಪ್ಪ ಅಂತೇಳಿ. ಹುರುಳಿಕಾಳು ಹಪ್ಪಳ ಅದ್ರ ಜೊತೆಗೆ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಂತರ ನಾನು ಅವಳಿಗೆ ರೆಡಿ ಮಾಡಿದ್ದೀನಿ. ಅವಳಿನ್ನೂ ಫ್ರೆಶ್ ಅಪ್ ಆಗ್ತಾಯಿದ್ದು. ನಂತರ ಅವಳಿಗೆ ಲಂಚ್ ಬಾಕ್ಸ್ಗೂ ಕೂಡ ನಾನು ಲಂಚ್ ಬ್ಯಾಗಿಗೆ ಎಲ್ಲ ರೆಡಿ ಮಾಡಿದೆ. ಅವಳಿಗೆ ಲಂಚ್ ಬಾಕ್ಸು, ವಾಟ್ರ್ ಬಾಟ್ಲು ಮತ್ತು ಸ್ನ್ಯಾಕ್ಸು, ಸ್ಪೂನು ಎಲ್ಲ ಕೂಡ ರೆಡಿ ಮಾಡಿಬಿಡಬೇಕು. ಇಲ್ಲ ಅಂದರೆ ಅವಳು ಒಂದು ಕಡಿಮೆ ಇದ್ರೂ ತುಂಬ ಸಿಟ್ಟು ಮಾಡ್ಕೊಂಡ್ಬಿಡ್ತಾಳೆ. ಅವಳು ನಮ್ಮ ಮನೆಯ ಮಹಾಲಕ್ಷ್ಮಿ ಅಂತ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವಳು ನಮ್ಮ ಮನೆಗೆ ಮೊದಲನೇ ಮಗಳು. ಅವಳು ಹುಟ್ಟಿದ್ದೇ ನಮಗೆ ಸೋಜಿಗ ಫ್ರೆಂಡ್ಸ್. ಅವಳು ತುಂಬ ದೇವರುಗಳನ್ನ ಬೇಡಿ ಹುಟ್ಟಿರೋಳು. ನೋಡಿ ಇವಳೇ ನನ್ನ ದೊಡ್ಡ ಮಗಳು. ಆಲ್ರೆಡಿ ಬ್ಯಾಗ್ನ ಇನ್ನೂ ತಿಂಡಿನೇ ತಿಂದಿಲ್ಲ, ಆಲ್ರೆಡಿ ಬ್ಯಾಗ್ ನೇತಾಕೊಂಡು ನಗ್ನಗ್ತಾ ಫುಲ್ ಜೋಶಾಗಿದ್ದಾಳೆ ಸ್ಕೂಲ್ಗೆ ಹೋಗೋಕ್ಕೆ. ಫಸ್ಟ್ ಟೈಮು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ. ತಿಂಡಿ ಕೂಡ ತಿಂತಾಯಿದ್ದಾಳೆ. ತಿಂಡಿ ಕೂಡ ತಿಂದು ನಂತರ ಕ್ಲಾಸ್ಗೆ ಹೊರಟ್ಲು. ವ್ಯಾನ್ ಬಂದು ಅಲ್ಲಿ ದೇವಸ್ಥಾನ ಹತ್ರನೇ ಬರುತ್ತೆ. ಆಲ್ರೆಡಿ ಅವ್ರ ಅಜ್ಜಿ ಅವರು ಎಲ್ಲ ಹೋಗಿದ್ದಾರೆ. ನಾನಿವತ್ತು ಮನೆಯಲ್ಲಿ
ವಾರ ಇರೋದ್ರಿಂದ ನೆಲ ಒರೆಸೋಕೆ ಮೊನ್ನೆನೇ ನೆಲ ಒರೆಸೋಕ್ಕಾಗಲಿಲ್ಲ, ಹಿಂದಿನ ದಿನ ಅಮ್ಮನ ಮನೆಗೆ ಹೋಗಿದ್ದರಿಂದ. ಹಾಗಾಗಿ ನಾನು ನೆಲ ಒರೆಸ್ಕೊಂಡು ಎಲ್ಲ ನಮ್ಮ ಮನೆಯವರೇ ವಾರ ಮಾಡ್ತೀನಿ ಅಂತ ಅಂದರು. ಹಾಗಾಗಿ ನಾನು ಅವರಿಗೆ ವಾರಕ್ಕೆ ಎಲ್ಲ ರೆಡಿ ಮಾಡಿಕೊಟ್ಟೆ ಫ್ರೆಂಡ್ಸ್. ನಂತರ ಎಲ್ಲ ನಾನು ಸ್ಕೂಲ್ ಹತ್ರ ಬಿಡೋಕ್ಕೆ ಹೋಗೋಕ್ಕಾಗಲ್ಲ, ವ್ಯಾನ್ ಹತ್ರ, ಯಾಕೆಂದರೆ ವಾರ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ತಿಂಡಿ ಜೊತೆಗೆ ನಾನು ಅಡುಗೆ ಕೂಡ ಮಾಡ್ಕೊಂಡು ಬಿಡ್ತೀನಿ. ಅದಕ್ಕೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಅವ್ರ ಅಜ್ಜಿನ ಕಳಿಸ್ದೆ. ಇವತ್ತು ಬಂದು ವ್ಯಾನ್ ತುಂಬ ಲೇಟಾಗಿತ್ತು, ಬರೋ ಅಷ್ಟರೊಳಗೆ 8-8:30 ಆಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಅವಳನ್ನ ಬಿಡೋಕ್ಕೇನು ಹೋಗಲಿಲ್ಲ. ನಮ್ಮಮ್ಮನೇ ಹೋದರು, ನನ್ನ ಚಿಕ್ಕ ಮಗಳು ಅವರು ಎಲ್ಲ ಹೋದರು. ನಾನು ಅಡುಗೆ ಆಗ್ತಿದ್ದಂಗೆ ಪ್ರತಿದಿನ, ವಾರ ಅಂತ ಏನಿಲ್ಲ, ಪ್ರತಿದಿನ ಸ್ಟವ್ವು ಮತ್ತು ಅಲ್ಲಿ ಕಿಟಕಿ ವಿಂಡೋ ಇದೆ, ವಿಂಡೋದ ಹತ್ರ ಯಾಕೆ ನಾನು ಆ ರೀತಿ ರೆಡ್ ಕಲರು ರೊಟ್ಟಾಕಿದ್ದೀನಿ ಅಂತ ಅಂದರೆ, ನಾವು ಅಡುಗೆ ಮಾಡಬೇಕಾದ್ರೆ ಏನಾದರೂ ಅದು ಒಗ್ಗರಣೆದು ಎಣ್ಣೆ ಆಯಿಲ್ ಆಗಿ ಏನಾದರೂ ಸಿಡಿದ್ರೆ ಅಲ್ಲಿ ಗೋಡೆಗೆಲ್ಲ ಗಲೀಜಾಗಬಾರ್ದು ಅಂಥೇಳಿ ಆ ಥರ ಒಂಥರ ಶೈನಿಂಗ್ದು ರೊಟ್ಟನ್ನು ನಾನು ಆ್ಯಡ್ ಮಾಡಿದ್ದೀನಿ. ಎಲ್ಲ ರೆಡಿ ಮಾಡಿಕೊಟ್ಟೆ ನಮ್ಮ ಮನೆಯವ್ರಿಗೆ. ಅವರೇ ಸ್ನಾನ ಮಾಡ್ಕೊಂಬಂದು ವಾರ ಕೂಡ ಮಾಡಿದ್ರು, ಪೂಜೆ ಎಲ್ಲ ಮುಗಿಸಿದ್ರು. ನೋಡಿ, ಇದು ನಮ್ಮ ಮನೆ ದೇವರ ಫೋಟೋ. ಆಲ್ರೆಡಿ ಒಂದು ಓದಿ ಹಿಂದಿನ ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನಾವು ಪ್ರತಿ ವಾರ ಕೂಡ ಪ್ರತಿದಿನ ಸಂಜೆ ಕೂಡ ನಾನು ಅದೇ ರೀತಿ ದೀಪ ಹಚ್ತೀವಿ. ದೇವ್ರ ಮನೆ ಇದು, ನಮ್ಮ ಪುಟ್ಟ ದೇವರ ಮನೆ. ನಾವು ಸೋಮವಾರ ನಮ್ಮಮ್ಮ ಅಲ್ಲಿನ ಮನೆ ಹತ್ರ ದೇವಸ್ಥಾನಕ್ಕೆ ಕೂಡ ನಾವು ಎಡೆ ಕೊಡ್ತೀವಿ. ನಂತರ ಎಲ್ಲ ಆಯಿತು, ತಿಂಡಿಗೆ ರೆಡಿ ಮಾಡಬೇಕಲ್ಲ ನಮ್ಮ ಮನೆಯವ್ರಿಗೆ. ನೋಡಿ, ಇದು ಹುರುಳಿಕಾಳು ಹಪ್ಪಳ ಮತ್ತು ರಾಗಿ ಹಪ್ಪಳ ನಮ್ಮಮ್ಮನ ಮನೆಯಿಂದ ತಂದಿದ್ದು. ಅವ್ರು ಇಡ್ತಾರೆ ರಾಗಿ ಹಪ್ಪಳನ. ನೋಡಿ, ಇದು ಕರೆದ್ರೆ ಎಣ್ಣೆಲಿ ಫ್ರೈ ಮಾಡಿದ್ರೆ ಈ ತಿಳಿ ಬರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ನಾನು ಕೂಡ ಎಲ್ಲರಿಗೂ ತಿಂಡಿ ಬಡಿಸಿ ನಾನು ಕೂಡ ತಿಂಡಿನ ಮಾಡ್ತಾಯಿದ್ದೀನಿ. ಇವತ್ತು ಹೊರಗಡೆ ಬಂದು ತಿಂಡಿ ತಿನ್ನೋಣ ಅಂತೇಳಿ ಬಂದಿದ್ದೀನಿ ಫ್ರೆಂಡ್ಸ್. ನೀವು ಕೂಡ ತಿಂಡಿ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಡೀರಿ, ಮಧ್ಯಾಹ್ನ ನನ್ನ ಮಗಳಿಲ್ಲಿದ್ದಕ್ಕೆ ನನ್ನ ಮಗಳು ನೋಡಿ ಯಾವ ರೀತಿ ರಾಜನ ಜೊತೆ ಆಡ್ತಿದ್ದಾಳೆ. ನಮ್ಮ ಮನೆ ನಾಯಿ ಇದು, ಅದರ ಹೆಸರು ರಾಜ ಅಂತ. ಅವಳು ಇವತ್ತು ನೋಡಿ, ಬಾ ಹಪ್ಪಳ ಕೊಡ್ತೀನಿ, ಬಾ ಹಪ್ಪಳ ಕೊಡ್ತೀನಿ ಬಾ ಅಂತ ಕರೀತಿದ್ದಾಳೆ. ಅವಳಿಗೆ ಅವನೇ ಎಲ್ಲ. ಇವಾಗ ನನ್ನ ಮಗಳಿಲ್ಲಿದ್ದಕ್ಕೆ ನನ್ನ ಮಗಳಿಗೆ ಚಿಕ್ಕವಳಿಗೆ ರಾಜನೇ ಎಲ್ಲ. ಅವನು ಕೂಡ ಅಷ್ಟೇ ಚೆನ್ನಾಗಿ, ಇವನು ಚೂರು ಎಷ್ಟೇ ಕ್ಯಾತೆ ಮಾಡಿ ಎಷ್ಟೇ ಹೊಡೀಲಿ ಅವತ್ತು ಏನೂ ಮಾಡಲ್ಲ, ಅಷ್ಟು ಚೆನ್ನಾಗಿ ಅವಳನ್ನ ನೋಡ್ಕೊತಾನೆ. ಕಚ್ಚಲ್ಲ, ಏನೇ ಮೇಲೆ ಕೂತ್ಕೊಂಡ್ರು ಇದು ಮಾಡ್ತಾಳೆ. ನೋಡಿ, ಫೈನಲಿ ಮಧ್ಯಾಹ್ನ ಆಗೇ ಹೋಯ್ತು ಫ್ರೆಂಡ್ಸ್. ನೋಡಿ, ಹಾಯ್ ಮಾಡ್ತಿದ್ದಾಳೆ ನನ್ನ ಮಗಳು. ವಿಡಿಯೋ ಮಾಡೋಕ್ಕೆ ಏನು ಹಿಡಿದ್ರೂ ತುಂಬ ಮಾಡ್ತಾಳೆ. ಆಯ್ ಬಾಯ್ ಅಂತ ಅಂತಿರ್ತಾಳೆ. ಅಮ್ಮ ನಂದು ವೀಡಿಯೋ ಮಾಡಮ್ಮ ಅಂತಿರ್ತಾಳೆ. ನೋಡಿ, ಮಾಡು ಅಂತ ಅಂತಿದ್ದಾಳೆ. ನಂತರ ನನಗೂ ಮಧ್ಯಾಹ್ನ ಎಲ್ಲ ತುಂಬ ಕೆಲಸ ಆಯಿತು ಫ್ರೆಂಡ್ಸ್. ನಂತರ ಅವಳನ್ನ ಮನಗಿಸಿದ್ವಿ, ಸ್ವಲ್ಪ ತೋಟದ ಕಡೆ ಹೋದ್ವಿ. ತೋಟದ ಕಡೆ ಸ್ವಲ್ಪ ಕೆಲಸ ಇತ್ತು, ಅಲ್ಲಿಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವಳಿರೋದ್ರಿಂದ ಆ ವೀಡಿಯೋ ಮಾಡಿಕೊಂಡು ಅವಳನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಫೈನಲಿ ಸಂಜೆ ಆಗೇ ಹೋಯಿತು ಫ್ರೆಂಡ್ಸ್. ನನ್ನ ಮಗಳು ಬರೋ ಟೈಮ್ ಆಯಿತು. ನೋಡಿ, ಕ್ಲಾಸಿಂದ ಅವಳು ಕೂಡ ಬಂದಳು. ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ ಫಸ್ಟೇ ಕ್ಲಾಸ್ ಅಂತೇಳಿ. ನೋಡಿ, ಆಮೇಲೆ ನಂತರ ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಟ್ಟು ದೇವ್ರ ಪೂಜೆ ಮಾಡೋಕ್ಕೆ ಹೋಮ್ವರ್ಕ್ ಮಾಡ್ಕೋಬೇಕು ಅಂತ ನಾನೇ ದೇವ್ರ ಪೂಜೆ ಮಾಡ್ತೀನಮ್ಮ ಅಂತೇಳಿ ದೇವ್ರ ಪೂಜೆ ಮಾಡ್ತಿದ್ದಾಳೆ. ಖಂಡಿತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಖಂಡಿತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಗಳಲ್ಲಿ ನನ್ನ ವ್ಲಾಗ್ನ ಶೇರ್ ಮಾಡ್ತಾಯಿರ್ತೀನಿ. ಖಂಡಿತ ಮಿಸ್ ಮಾಡ್ಲಂಗೆ ವೀಡಿಯೋನ ನೋಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.